ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಪರಮಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಕರುಣಾಲಯಂ ವೇದಾಂತಾರ್ಥ ತದಾಭಾಸ ಕ್ಷೀರನೀರ ವಿವೇಕಿನಾಂ ನಮಾಮಿ ಭಗವತ್ಪಾದಂ ಪರಮಹಂಸ ದುರಂದರಂ ಅಂಥೇಳಿ ಅಮಲಾನಂದ ಸರಸ್ವತಿಯವರು ಬಹಳ ಸುಂದರವಾಗಿ ಆದಿಗುರು ಶಂಕರ ಭಗವತ್ಪಾದರನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಗೈದರು. ಶ್ರುತಿ ಸ್ಮೃತಿ ಪುರಾಣ ಇವುಗಳಿಗೆ ದೇವಾಲಯ ಇದ್ದಂಗೆ ಆದಿಗುರು ಶಂಕರರಂದ್ರ ಶಂಕರಂ ಇತಿ ಶಂಕರಾಹ ಅಂತ ಕರೆದಾರ. ಪ್ರತ್ಯಕ್ಷ ಶಂಕರನ ಆದಿಗುರು ಶಂಕರಾಚಾರ್ಯರಾಗಿ ಜನ್ಮವನ್ನು ತಾಳಿದಾರ. ಭಾರತದ ಭಾಗ್ಯೋದಯ ಭಗವತ್ಪಾದರು ಶ್ರೀ ಶಂಕರಾಚಾರ್ಯರು ಧರ್ಮಗ್ಲಾನಿಯಾದಾಗ ಅನಂತ ಅವಿನಾಶಿಯ ಅವತಾರವಾಗ್ತದೆ ಅಂತ ನಮಗೆಲ್ಲ ಗೊತ್ತಿದ್ದಂಥ ಮಾತು. ಅಂತಹ ಅವತಾರವೆತ್ತಿ ಬಂದಂಥ 8ನೇ ಶತಮಾನದ ಯುಗಧರ್ಮದ ಚಿರಂಜೀವಿ ಚೇತನ ಆದಿಶ್ರೀಗುರು ಜಗದ್ಗುರು ಶಂಕರಾಚಾರ್ಯ ಶಂಕರ ಭಗವತ್ಪಾದರು. ಅಂತಹ ಸದ್ಗುರುವಿನ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸುವುದು. ಪ್ರತ್ಯಕ್ಷ ಪರಮಾತ್ಮ ಈ ಗುರುವಿನ ರೂಪದೊಳಗೆ ಭೂಮಿಗೆ ಅವತರಿಸಿ ಬಂದಾನ. ಕೇವಲ ಆ ಗುರುವಿನ ಸ್ಮರಣ ಮಾತ್ರದಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಶಿಸಿ ನಾವು ಮುಕ್ತರಾಗ್ತೇವೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಭೇದ ಭಾವ ರಹಿತವಾದದ್ದು, ದ್ವೈತ ರಹಿತವಾದದ್ದು ಅದ್ವೈತ. ಅಂತಹ ಒಂದು ಸುಂದರವಾದಂತಹ ತತ್ವವನ್ನು ಪ್ರಚಾರ ಮಾಡಿ ಆ ಸದ್ಗುರುನಾಥ ಏನು ಮಾಡಿದ ಅಂತಂದ್ರೆ ಜಗತ್ತಿನೊಳಗೆ ಇರುವಂತಹ ಅಜ್ಞಾನವನ್ನು ದೂರ ಮಾಡಿದ. ಈ ಅದ್ವೈತ ತತ್ವ ಏನಾಗಿತ್ತಪ್ಪ ಅಂತಂದ್ರೆ ಬ್ರಹ್ಮ ವಶಿಷ್ಠ ಶಕ್ತಿ ಪರಾಶರ ವ್ಯಾಸ ಶುಕ ಗೌಡಪಾದ ಗೋವಿಂದ ಭಗವತ್ಪಾದರು ಮುಂತಾದ ಗುರುಪರಂಪರೆಯಿಂದ ಮುಂದುವರೆದು ಬಂದಿತ್ತು. ಆದಿಗುರು ಶಂಕರಾಚಾರ್ಯರು ಆ ಧರ್ಮಸ್ಥಾಪನೆಯ ಕಾರ್ಯವನ್ನು ಚಿರಸ್ಥಾಯಿಯಾಗಿ ಉಳಿಯೋ ಹಂಗೆ ಮಾಡಿದರು ನೋಡ್ರಿ. ಸನ್ಯಾಸಿಗಳನ್ನು ಸಂಘಬದ್ಧರನ್ನಾಗಿ ಮಾಡಿ ಚತುರಾಮ್ನಾಯ ಮಠಗಳನ್ನು ಸ್ಥಾಪಿಸಿ ಧರ್ಮ ಸಂಸ್ಥೆಗಳ ಉಳಿವಿಗಾಗಿ ಕಾರಣೀಭೂತರಾದರು ಆದಿಗುರು ಶಂಕರರು. ಇಂತಹ ಶ್ರೀಮತ್ ಶಂಕರರು ಶತಶತಮಾನದ ಶಿವಚೇತನರಾಗಿ ಇವತ್ತಿನ ಮಠನೂ ಸಹಿತ ಪ್ರಾತಸ್ಮರಣೀಯರಾಗಿ ಉಳಿದಾರ. ಈ ಜಗತ್ತು ಇರುವವರೆಗೂ ಸಹಿತ ಅವರು ಪ್ರಾತಸ್ಮರಣೀಯರಾಗಿನ ಉಳಿತಾರೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಇಡೀ ಭಾರತ ಭೂಮಿಯನ್ನು ಸುತ್ತಿದರು. ಧರ್ಮ ಜಾಗೃತಿಗಾಗಿ ಮಠಗಳು ಅವಶ್ಯದಾವಂಥೇಳಿ ಅವರು ಮನಗಂಡರು. ದೇಶದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡಿದರು ನೋಡ್ರಿ. ಕರ್ನಾಟಕದ ಶೃಂಗೇರಿಯಲ್ಲಿ
ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಜಗನ್ನಾಥಪುರಿ ಒಳಗೆ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡಿದರು. ಉತ್ತರ ಬದರಿ ಒಳಗೆ ಜ್ಯೋತಿರ್ಮಠ ಮತ್ತು ಪಶ್ಚಿಮ ದಿಕ್ಕಿನ ದ್ವಾರಕೆ ಒಳಗೆ ಸಾಮವೇದದ ಶಾರದಾ ಮಠಗಳನ್ನು ಸ್ಥಾಪಿಸಿ ತಮ್ಮ ಶಿಷ್ಯರನ್ನು ಅಲ್ಲಿ ಮಠಾಧಿಪತಿಗಳನ್ನಾಗಿ ನೇಮಿಸಿ ಮಠದ ಪರಂಪರೆಯನ್ನು ಮುಂದುವರಿಸಿದರು, ಬೆಳೆಸಿದರು. ಮಠಗಳ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಪುಣ್ಯಾತ್ಮರು ಅಪ್ಪ ಆದಿಗುರು ಭಗವತ್ಪಾದ ಶಂಕರಾಚಾರ್ಯರು. ದೇವರುಗಳ ನಾಡು ಪಶ್ಚಿಮ ಘಟ್ಟಗಳ ಪ್ರದೇಶ, ಮಲಯಾಳಂ ಭಾಷಿಕರ ಪರಮ ಪ್ರದೇಶ ಕೇರಳ ರಾಜ್ಯ. ಈ ಪ್ರಾಂತದ ಕಾಲಟಿ ಅನ್ನುವಂಥ ಒಂದು ಗ್ರಾಮದೊಳಗೆ ನಂಬೂದರಿ ಬ್ರಾಹ್ಮಣ ಪರಂಪರೆಯ ಶಿವಭಕ್ತಿ ಸಂಪನ್ನರಾದಂತಹ ಶಿವಗುರು ಮತ್ತು ಮಾತೋಶ್ರೀ ಆರ್ಯಾಂಬೆ ದಂಪತಿಗಳ ಒಂದು ಪುಣ್ಯಗರ್ಭದೊಳಗೆ ವೈಶಾಖ ಶುದ್ಧ ಪಂಚಮಿಗೆ ಅವತಾರವನ್ನು ಎತ್ತಿದಂತಹ ಶಂಕರನ ಈ ಶಂಕರಾಚಾರ್ಯರು. ಅಪೂರ್ವವಾದಂಥ ಕಾಂತಿ, ಚಲುವಿನ ಕಳೆಯ ಚಿತ್ತಾರ ಈ ಮುದ್ದು ಶಂಕರರು. ಇವರಿಗೆ ಮನಿನ ಮೊದಲ ಪಾಠಶಾಲೆಯಾಯಿತು. ಮಾತೃಭಾಷೆಯಾದಂಥ ಮಲಯಾಳಂ ಜೊತೆ ಸಂಸ್ಕೃತವನ್ನು ಅಭ್ಯಾಸ ಮಾಡಿದರು. ಭಾಳ ಲಗುನ ಎಲ್ಲವನ್ನು ಕಲಿತರು. ಯಾಕಂದ್ರೆ ಎಲ್ಲವನ್ನೂ ಕಲಿತು ಬಂದವರು ಕಲಿತಂಗೆ ತೋರ್ಸಕತ್ತಾರಷ್ಟ. ಪುರಾಣ ಇತಿಹಾಸಗಳ ಕಥೆಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರು. ತಂದೆಯವರಾದಂಥ ಶಿವಗುರು ನೈತಿಕ ಶಿಕ್ಷಣವನ್ನು ನೀಡಿದರು. ಬಾಲಕ ಗುರುಗಳು 5 ವರ್ಷದವರು ಇರೋ ಹೊತ್ತಿಗೆ ತಂದೆಯವರು ಅಕಾಲಿಕ ಮರಣವನ್ನು ಹೊಂದಿದರು. ತಾಯಿಯಾದಂಥ ಆರ್ಯಾಂಬೆ ಮಗನ ಬಾಳಿಗೆ ಬೆಂಗಾವಲಾಗಿ ನಿಂತರು. ಎಂತಹ ಒಂದು ಸುಂದರವಾದಂಥ ಇತಿಹಾಸ! ಎಂತಹ ಜ್ಞಾನದ ಸೂರ್ಯ ಈ ರೂಪದಿಂದ ಭೂಮಿಗೆ ಇಳಿದ ಅಂತ. ಯೌಗಿಕ ಒಂದು ವ್ಯಕ್ತಿತ್ವದ ಪ್ರಭೆ ಬಾಲ್ಯದೊಳಗನ ಇವರೊಳಗೆ ಎದ್ದು ಕಾಣುತ್ತಿತ್ತು. ಯೋಗಿಗಳಾಗಿನ ಕಾಣ್ತಿದ್ರು. ಒಂದು ಸಾರಿ ಏನಾಗಿತ್ತಂದ್ರೆ, ಸಣ್ಣವರಿದ್ದಾಗನ ಹೆಗಲಿಗೆ ಜೋಳಿಗೆ ಹಾಕ್ಕೊಂಡು ಭಿಕ್ಷಾಂದೇಹಿ ಅಂಥೇಳಿಕಾರ ಊರಿನ ಪೊನ್ನರ ತಡತ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಮುಗುಳ್ನಗೆ ನಕ್ಕೊಂತ ಭವತಿ ಭಿಕ್ಷಾಂದೇಹಿ ಅಂತ ನಿಂತರು. ಒಳಗೊಬ್ಬಕ್ಕೆ ತಾಯಿ ಇದ್ಲು. ಆಕೆಯು ಅಶಕ್ತಾಗಿದ್ಲು. ಊಟ ಇಲ್ಲಾರ್ದ ಮನೆಯೊಳಗೆ ಏನೂ ಇದ್ದಿದ್ದಿಲ್ಲ ಭಿಕ್ಷಾ ನೀಡಕ್ಕೆ. ಮನೆಯೊಳಗೆಲ್ಲ ಹುಡುಕಾಡಿದ್ಲು, ಏನೂ ಸಿಗಲಿಲ್ಲ. ನೆಲ್ಲಿಗಿಡದೊಳಗಿಂದು 1-2 ನೆಲ್ಲಿಕಾಯಿ ಹರಿದಿಟ್ಟಿದ್ಲು ಜಗಲಿ ಮ್ಯಾಲೆ. ಅವನ್ನ ತಗೊಂಡು ಬಂದು ಆದಿಗುರು ಶಂಕರ ಭಗವತ್ಪಾದರ ಒಂದು ರೂಪದ ಒಂದು ಮೂರ್ತಿಯ ಜೋಳಿಗೆ ಒಳಗೆ ಹಾಕಿದ್ಲು. ಸಮರ್ಪಣೆ ಮಾಡಿ ಕಣ್ಣೀರು ಸುರಿಸಿದಳು. ಬಾಲಕ ಗುರುಗಳಿಗೆ ಕರುಣೆ ಬಂತು ನೋಡ್ರಿ. ಮ್ಯಾಲೆ ನೋಡಿ ವೈಕುಂಠಕ್ಕೆ ಹೋಗಿದಾರ ನಿಂತಲ್ಲಿನ. ಮಹಾವಿಷ್ಣುವಿನ ಪಾದವತ್ತುವಂತ ಕುಂತಹ ಮಹಾಲಕ್ಷ್ಮಿಯನ್ನು ಸ್ತೋತ್ರಗೈದಾರ. ಜಗನ್ಮಾತೆ ಈ ಬಡವಳನ್ನು ಅನುಗ್ರಹಿಸುವಂತ ಹೇಳ್ಕರ ಅಲ್ಲಿಂದನ ಸ್ತೋತ್ರ ಮಾಡಿ ಹಾಡಿದರೆ
ಬಂಗಾರದ ನೆಲ್ಲಿಕಾಯಿಗಳ ಒಂದು ಸುರಿಮಳೆಯನ್ನು ಸುರಿಸಿದಂತಹ ಪವಾಡ ಪುರುಷ, ಮಹಾಜ್ಞಾನಿ, ಬಾಲಕ ರೂಪದ ಈ ಜಗದ್ಗುರು ತಾಯಿ ಆರ್ಯಾಂಬೆ ಏನು ಮಾಡ್ತಿದ್ಲಂದ್ರೆ, ಪ್ರತಿದಿನ ಸ್ನಾನಕ್ಕೆ ಪೂರ್ಣಾ ನದಿಗೆ ಹೋಗ್ತಿದ್ಲು. ಮಗನಾದಂಥ ಬಾಲಕ ಶಂಕರನನ್ನು ಕರ್ಕೊಂಡು ಹೋಗ್ತಿದ್ಲಕ್ಕಿ. ಅಷ್ಟು ಸಣ್ಣ ವಯಸ್ಸಿದ್ದರೂ ಸಹಿತ ಆ ಮಹಾಜ್ಞಾನಿಯ ಮನಸ್ಸಿನೊಳಗೆ ವಿಚಾರ, ಏನು ವಿಚಾರ ಅಂದ್ರೆ, ಸಂಸಾರದೊಳಗೆ ಇಲ್ಲೇ ಇದ್ದ ಎಷ್ಟು ದಿನ ಬದುಕಿ ಸತ್ತು ಹೋಗೋದು, ನಾ ಹುಟ್ಟಿದ್ದು ಎದಕ್ಕಪ್ಪ ಅಂದ್ರೆ ಭಾರತೀಯರಲ್ಲಿ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಾಕ. ಬೇರೆ ಬೇರೆ ಧರ್ಮಗಳು ಹುಟ್ಟಿ ಈ ಸನಾತನ ಧರ್ಮವನ್ನು ಹತ್ತಕಾಕತ್ತಾವ, ಅದನ್ನು ಎತ್ತಿ ಹಿಡಿಯಕ್ಕೆ ಬಂದೇನೆ. ನಾ ಸನ್ಯಾಸಿ ಆಗಬೇಕಂತ ಹೇಳಿಕಾರ ವಿಚಾರ ನಡೆದವ ನೋಡ್ರಿ. ಬಾಲಕ ಗುರುವಿನ ಒಂದು ಮನಸ್ಸಿನೊಳಗೆ ಒಂದು ದಿವಸ ತಮ್ಮ ತಾಯಿಯಾದಂಥ ಆರ್ಯಾಂಬಿಯನ್ನು, ಅಮ್ಮ ನಾ ಸನ್ಯಾಸಿ ಆಗಬೇಕಂತ ಇಚ್ಛಾ ಮಾಡೀನಿ ಅಂತಂದ್ರು. ಆವಾಗ ತಾಯಿ ದುಃಖ ಪಡಕತ್ಲು. ಎಂದೂ ನಾ ಇದಕ್ಕೆ ಒಪ್ಪುದಿಲ್ಲ ಅಂದಕ್ಕೆ. ಅದೇ ಸಮಯದೊಳಗನ ಮಾರನೆಯ ದಿವಸ ಮತ್ತೆ ಆ ಒಂದು ನದಿಗೆ ಬಂದಾರ ನೋಡ್ರಿ, ಪೂರ್ಣಾ ನದಿಗೆ ಬಂದಾರ. ಸ್ನಾನ ಮಾಡಿ ದಂಡಿ ಮೇಲೆ ತಾಯಿ ಕುಂತಾಳ. ಬಾಲಕ ಶಂಕರಾಚಾರ್ಯರು ಆ ನೀರೊಳಗೆ ಇಳಿದಾರ. ಒಂದು ಮೊಸಳೆ ಬಂದು ಬಾಲಕ ಗುರುಗಳ ಕಾಲು ಹಿಡ್ದೈತಿ. ಅಮ್ಮ ಅಮ್ಮ ಅಂತ ಒದರಾಕತ್ತಾರ. ಅಮ್ಮ, ಮೊಸಳೆ ನನ್ನ ಕಾಲು ಹಿಡ್ದೈತಿ. ತಾಯಿ ಆಕ್ರಂದನ ಮಾಡಕತ್ತಾಳ. ಯಾರದಿರಿ ಬರ್ರಿಪ್ಪ, ನನ್ನ ಮಗನ ರಕ್ಷಿಸ್ರಿ ಅಂತೇಳಿ ಅಂಗಲಾಚಕತ್ತಾಳ. ಯಾರೂ ಇಲ್ಲ. ಆವಾಗ ಬಾಲಕ ಗುರುಗಳು ತಾಯಿಗೆ ಹೇಳಕತ್ತಾರ, ಯವ್ವ, ಒಂದು ಮಾತಿಗೆ ನೀವು ಒಪ್ಪುದಾದ್ರೆ ಈ ಮೊಸಳೆ ಕಾಲು ಬಿಡ್ತೈತೆ. ಹಂಗಂದ್ರೆ ಏನಪ್ಪ ಆ ಮಾತು ಅಂಥೇಳಿ ಕೇಳಿದಾಗ, ನೀನು ನನ್ನನ್ನು ಸನ್ಯಾಸಿ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟರೆ ಮೊಸಳೆ ಕಾಲು ಬಿಡ್ತೈತಿ ಅಂತ ಹೇಳಾಕತ್ತೈತಿ ಅಂತಂದರು. ತಾಯಿ ಹೆಂಗಾದರೂ ನನ್ನ ಮಗ ಬದುಕಲಿ ಅಂಥೇಳಿ ನನ್ನ ಮಗನನ್ನು ಸನ್ಯಾಸಿ ಆಗಾಕ ನಾ ಒಪ್ಪಿಗೆ ಕೊಡ್ತೀನಿ ಅಂತಂದು ಮೊಸಳೆ ಕಾಲು ಬಿಟ್ಟು ನೀರೊಳಗೆ ಹೋಗಿಬಿಡ್ತು. ಆವಾಗ ಆ ಪರಿಸ್ಥಿತಿಯೊಳಗೆ ತಾಯಿ ದುಃಖಿಸಕತ್ಲು. ಅಮ್ಮ, ಸನ್ಯಾಸಿ ಆದರೂ ಸಹಿತ ನನ್ನ ಕರ್ತವ್ಯವನ್ನು ನಾ ಮರೆಯುವುದಿಲ್ಲ, ನಿನ್ನ ಸೇವೆಯನ್ನು ನಾ ಬಿಡುವುದಿಲ್ಲ ಅಂತ ಹೇಳಿ ಭಾರತ ದೇಶದ ಈ ಭಾರತಾಂಬೆಯ ಸೇವೆಯನ್ನು ಮಾಡಾಕ, ಸನಾತನ ಧರ್ಮವನ್ನು ಎತ್ತಿ ಹಿಡಿಯಾಕ ಪರಮಾತ್ಮ ಆದಿಗುರು ಶಂಕರ ಬಾಲಕರು ಮನೆ ಬಿಟ್ಟು ಹೋಗಿದ್ದಾರೆ. ತಾಯಿಗೆ ಮಾತು ಕೊಟ್ಟಾರ, ನಿನ್ನ ಅಂತ್ಯ ಸಂಸ್ಕಾರವನ್ನು ನಾನು ಮಾಡ್ತೀನಿ, ನಿನಗೆ ಬಂದು ನಾನು ಮೋಕ್ಷವನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿಕರ ತಾಯಿಗೆ ಹೇಳಿದಾರೆ ನೋಡ್ರಿ. ಅಲ್ಲಿಂದ 8 ವರ್ಷದ ಬಾಲಕರು ಕಾಡು ಮೇಡುಗಳನ್ನು ಸುತ್ತಗೊಂಡು ಸಹ್ಯಾದ್ರಿ ಶ್ರೇಣಿಗೆ ಬಂದರು. ನರ್ಮದಾ ನದಿ ತೀರದೊಳಗೆ ಗುರು ಗೋವಿಂದ ಭಗವತ್ಪಾದರ ಹತ್ತಿಕ್ಕೆ ಬಂದರು. ಆ ಗುರು ಗೋವಿಂದ ಭಗವತ್ಪಾದರು ಅವರಿಂದ ಆಶೀರ್ವಾದವನ್ನು ಪಡೆದರು ಆದಿಗುರು ಶಂಕರರು. ಅನೇಕ ವರ್ಷಗಳು ಅಲ್ಲಿ ಗುಹೆ ಒಳಗೆ ಅನುಷ್ಠಾನಾದಿಗಳನ್ನು ಮಾಡಿದರು. ಅದ್ವೈತ ಸಿದ್ಧಾಂತದ ಒಂದು ಅಂಕುರ ಅವರ ಹೃದಯದೊಳಗೆ ಆತ ನೋಡ್ರಿ. ಈ ಒಂದು ಅದ್ವೈತ ತತ್ವವನ್ನು ಬೆಳೆಸಬೇಕು, ಸನಾತನ ಧರ್ಮವನ್ನು ಉಳಿಸ್ಬೇಕಂತ ಹೇಳ್ಕಾರ ವಿಶೇಷವಾದಂಥ ಭಾವ ಅಂಕುರಿಸಿದ್ದನ ಈ ನರ್ಮದಾ ನದಿಯ ದಂಡೆ ಒಳಗೆ.
ಬ್ರಹ್ಮಸೂತ್ರಗಳ ಅಧ್ಯಯನವನ್ನು ಮಾಡಿದರು. ಉಪನಿಷತ್ತುಗಳನ್ನು ಅರಿತುಕೊಂಡರು. ಶಿಷ್ಯನ ಒಂದು ಈ ಪ್ರಗತಿಯನ್ನು ಕಂಡಂಥ ಗುರು ಗೋವಿಂದ ಪರಮಹಂಸರು ಅವರಿಗೆ ಶ್ರೀ ಶ್ರೀ ಪರಮಹಂಸ ಪರಿವ್ರಾಜಕಾಚಾರ್ಯ ಶಂಕರ ಭಗವತ್ಪಾದ ಅಂತ ಹೇಳ್ಕರ ನಾಮಕರಣ ಮಾಡಿದರು ನೋಡ್ರಿ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನುವಂಥ ಅದ್ವೈತ ಸಿದ್ಧಾಂತಗಳ ಸಾಕಾರ ಮೂರ್ತಿಯಾಗಿ ಆದಿಗುರು ಶಂಕರ ಭಗವತ್ಪಾದರು ನಿಂತರು. ಮತ್ತೆ 2 ವರ್ಷ ವಿಶೇಷವಾದಂಥ ಗುರು ಸೇವೆಯನ್ನು ಮಾಡಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ಗುರುವಿನ ಆಜ್ಞೆಯ ಪ್ರಕಾರ 4 ದಿಕ್ಕಿನಲ್ಲಿಯೂ ಸಹಿತ ಇಡೀ ಭಾರತ ದೇಶವನ್ನು ಸಂಚರಿಸಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ಲೋಕವನ್ನು ಅನುಗ್ರಹಿಸಿದಂತಹ ಪರಿವ್ರಾಜಕಾಚಾರ್ಯ ಈ ನಮ್ಮ ಆದಿಗುರು ಶಂಕರ ಭಗವತ್ಪಾದರು. ಭಾರತದ ಇತಿಹಾಸದೊಳಗನ ಭಗವತ್ಪಾದರಷ್ಟು ಪಾದಯಾತ್ರೆಯನ್ನು ಮಾಡಿದ ಮಹಾತ್ಮರನ್ನು ನೋಡೋದು ವಿರಳ ಅಂತ ಹೇಳ್ತಾರೆ. ಅಲ್ಲಿಂದ ಕಾಶಿ ಕಡೆಗೆ ತಮ್ಮ ಪಾದಯಾತ್ರೆಯನ್ನು ಬೆಳೆಸಿ ಅವರ ಜೋಡಿ ಶಿಷ್ಯ ಸಮೂಹನ ಹೊಂಟಿತು. ವಿಶ್ವನಾಥನ ದರ್ಶನ ಪಡೆದರು. ಅನ್ನಪೂರ್ಣೇಶ್ವರಿಯ ಸೇವೆಯನ್ನು ಮಾಡಿದರು. ಅಲ್ಲಿನ ಶಿಷ್ಯರಿಗೆ ಬ್ರಹ್ಮಸೂತ್ರದ ಸಾರವನ್ನು ಪ್ರವಚನದ ಮೂಲಕ ತಿಳಿಸಿ ಹೇಳಿ ಅನೇಕ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿದರು. ಒಂದು ದಿವಸ ಪ್ರಾತಃ ಕಾಲ ನದಿ ಸ್ನಾನಕ್ಕಂತೇಳಿ ಹೋಗಿದ್ದಾರೆ. ಆ ನದಿ ದಂಡಿ ಮ್ಯಾಲೆ ಒಬ್ಬ ವಯೋವೃದ್ಧ ಪಂಡಿತ ಪಾಣಿ ಸಂಸ್ಕೃತ ಸೂತ್ರಗಳನ್ನು ಕಂಠಪಾಠ ಮಾಡಕತ್ತಿದ್ದ, ಬಾಯ್ಪಾಠ ಮಾಡಕತ್ತಿದ್ದ. ಅದನ್ನು ನೋಡಿದಂತಹ ಗುರುಗಳು ಬೇಸರಗೊಂಡರು. ಇನ್ನೇನು 4-5 ದಿವಸನೊಳಗೆ ಜೀವನ ಹೊಂಟೈತಿ ಅಂತಾದ್ರೊಳಗೆ ಸೂತ್ರಗಳನ್ನು ಬಾಯ್ಪಾಠ ಮಾಡಿ ಏನು ಮಾಡೋದೈತು? ಭಜ ಗೋವಿಂದಂ ಪ್ರಾರ್ಥನೆಯನ್ನು ಮಾಡಪ್ಪ, ಗೋವಿಂದ ನಾಮಸ್ಮರಣೆಯನ್ನು ಮಾಡು ಅಂಥೇಳಿ ಮೋಕ್ಷಕ್ಕೆ ಸರಳವಾದ ದಾರಿಯನ್ನು ತೋರಿಸಿದರು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಜ್ಞಕರಣೆ ಅಂತ ಹೇಳಿದರು ಅವರು. ನಿನ್ನ ಅಂತ್ಯಕಾಲದೊಳಗೆ ಈ ಬಾಯ್ಪಾಠ ಮಾಡಕತ್ತಿಯಲ್ಲ, ಇದು ನಿನ್ನ ರಕ್ಷಣೆ ಮಾಡೋದಿಲ್ಲ. ಆ ಗೋವಿಂದನ ನಾಮಸ್ಮರಣೆ ಅದು ನಿನ್ನನ್ನು ರಕ್ಷಣೆ ಮಾಡ್ತೈತಿ, ಮೋಕ್ಷ ಕೊಡ್ತೈತಿ ಅಂಥೇಳಿ ಆ ಸಾವಿನ ಸನ್ನಿಹಿತದೊಳಗಿದ್ದಂಥ ಪಂಡಿತನಿಗೆ ಉಪದೇಶ ಮಾಡಿ ಮೋಕ್ಷಕ್ಕೆ ಸರಳ ಮಾರ್ಗವನ್ನು ತೋರಿಸಿದಂಥ ಪುಣ್ಯಾತ್ಮರು ಈ ಗುರುಗಳು. 4 ಜನ ಶಿಷ್ಯರನ್ನು ಕರ್ಕೊಂಡು ಸ್ನಾನ ಮಾಡಿ ಆಚಾರ್ಯರು ಹೊಂಟಾರ. ದಾರಿ ಒಳಗೆ ಒಬ್ಬ ಕೊಳಕ ವ್ಯಕ್ತಿ ನಿಂತಿದ್ದ. ಸಮೀಪ ಬಂದ. ಗುರುಗಳು ಏನಂದ್ರಂದ್ರೆ, ಏ ಚಾಂಡಾಲ, ದೂರ ಸರಿ, ಮಡಿ ಮೈಲಿಗೆ ನಿನಗೆ ಕಾಣೋದಿಲ್ಲೇನ ಅಂತಂದ್ರು ಅವರು. ಆವಾಗ ಆ ಕೊಳಕಾದಂಥ ವ್ಯಕ್ತಿ ನಕ್ಕೊಂತ ಒಂದು ಮಾತು ಹೇಳಿದ, ನೀವು ಬ್ರಹ್ಮಜ್ಞಾನಿಗಳು, ಸುವಿವೇಕಿಗಳು, ಇಷ್ಟೆಲ್ಲ ತಿಳಿದವರು, ನೀವು ಚಾಂಡಾಲ ಅಂದದ್ದು ನನ್ನ ದೇಹಕ್ಕೋ ಅಥವಾ ನನ್ನ ಆತ್ಮಕ್ಕೋ ಅಂತ ಕೇಳಿದ. ದೇವನಿರ್ಮಿತವಾದಂಥ ಈ ಜಗತ್ತಿನೊಳಗೆ ಎಲ್ಲಿ ನೋಡಿದಲ್ಲಿ ಅವನ ಇರುವಾಗ ಇಲ್ಲಿ ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಭಾವ ಎಲ್ಲಿಂದ ಬಂತು ಅಂತ ಕೇಳಿದ. ಥಟ್ಟನ ಗುರುಗಳ ಆತ್ಮಕ್ಕೆ ಹೊಳಿತು, ಇವು ಚಾಂಡಾಲನಲ್ಲ, ಪ್ರತ್ಯಕ್ಷ ವಿಶ್ವನಾಥ ಅಂತ ಹೇಳ್ಕಾರ.
ಅಲ್ಲಿ ಏನು ಮಾಡ್ತಾರಂದ್ರೆ ಮನೀಷ ಪಂಚಕ ಅನ್ನುವಂಥ ಒಂದು ಸ್ತೋತ್ರವನ್ನು ರಚನೆ ಮಾಡಿ ಹಾಡಿದರು. ಆ ಚಾಂಡಾಲ ರೂಪದ ಶಿವನಿಗೆ ಶರಣು ಸಲ್ಲಿಸಿದರು. ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿ ಬದರಿ ಕ್ಷೇತ್ರಕ್ಕೆ ಬಂದರು. ಹಿಮಚ್ಛಾದಿತ ಪ್ರದೇಶದೊಳಗೆ ತಪಸ್ಸನ್ನು ಆಚರಿಸಿದರು. ಕುಮಾರಿಲ ಭಟ್ಟರನ್ನು ಸಂದರ್ಶನ ಮಾಡಿ ತತ್ವ ಸಿದ್ಧಾಂತವನ್ನು ಚಿಂತನೆ ಮಾಡಿದರು. ನೋಡ್ರಿ, ದಕ್ಷಿಣದ ಯಾತ್ರೆ ಕೈಕೊಂಡ್ರಲ್ಲಿಂದ ಶ್ರೀಶೈಲಕ್ಕೆ ಬಂದರು. ಅಲ್ಲಿನೂ ಅನೇಕ ಲೀಲೆಗಳನ್ನು ತೋರಿಸಿ ಅವ್ರು ಏನು ಮಾಡ್ತಾರಂದ್ರೆ ಗೋಕರ್ಣ, ಕೊಲ್ಲೂರು, ಶೃಂಗೇರಿ ಹಿಂಗೆ ಎಲ್ಲ ಕ್ಷೇತ್ರಗಳನ್ನು ಅವ್ರು ಏನು ಮಾಡ್ತಾರಂದ್ರೆ ಸಂಚಾರ ಮಾಡ್ತಾರೆ. ಮಾತೃವಿಯೋಗ ಆಗುವಂತಹ ಸಮಯ ಬಂದಿತ್ತು. ಅದನ್ನು ಗುರ್ತು ಹಿಡಿದ್ರು. ನೋಡ್ರಿ, ತಾಯಿಗೆ ಮಾತು ಕೊಟ್ಟಿದ್ದರು, ನಿನ್ನ ಅಂತ್ಯಕಾಲಕ್ಕೆ ನಾನು ಬಂದು ಹೋಗ್ತೇನಂತ ಹೇಳ್ಕಾರ. ಆವಾಗ ಮತ್ತೆ ಕಾಲಟಿಗೆ ಬರ್ತಾರೆ. ಸ್ವಹಸ್ತದಿಂದ ತಾಯಿಯ ದಹನ ಸಂಸ್ಕಾರಗಳನ್ನು ಮಾಡ್ತಾರೆ. ಸನ್ಯಾಸ ಧರ್ಮಕ್ಕೆ ಇದು ವಿರೋಧ ಅಂತ ಹೇಳ್ತಾರೆ. ಕೆಲವು ಮಂದಿ ಅಲ್ಲಿ ಶಂಕೆಯನ್ನು ವ್ಯಕ್ತ ಮಾಡ್ತಾರೆ. ಆವಾಗ ಎಲ್ಲ ಧರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ಮಾನವ ಧರ್ಮ, ಎಲ್ಲದಕ್ಕೂ ಮಿಗಿಲಾದದ್ದು. ತಾಯಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದು ಯಾವ ತಪ್ಪು ಅಲ್ಲ ಅಂಥೇಳ್ಕಾರ. ಮಾನವ ಧರ್ಮವನ್ನು ಜಗತ್ತಿಗೆ ಬೋಧಿಸಿದಂಥ ಪುಣ್ಯಾತ್ಮರು ಈ ನಮ್ಮ ಗುರುಗಳು. ನೋಡ್ರಿ, ಇವರ ಕೀರ್ತಿ ಭಾರತದ ತುಂಬ ಹಬ್ಬಿತ್ತು. ಶಿಷ್ಯ ಸಮುದಾಯ ಸಾಕಷ್ಟು ಬೆಳೆದಿತ್ತು. ತಮ್ಮ ದಿಗ್ವಿಜಯ ಯಾತ್ರೆಯ ಸಂದರ್ಭದೊಳಗೆ ಅನಂತಶಯನನ, ಅಯೋಧ್ಯ, ಅಹೋಬಲ, ಉಜ್ಜಯಿನಿ, ಕರ್ನಾಟಕ, ಕಂಚಿ, ಕಾಮರೂಪ, ಕಾಶಿ, ಕೇದಾರ, ಗೋಕರ್ಣ, ಚಿದಂಬರಂ, ಜಗನ್ನಾಥ, ದ್ವಾರಕಾ, ಪಂಢರಾಪುರ, ಪ್ರಯಾಗ, ಬದರಿ, ರಾಮೇಶ್ವರ, ಶ್ರೀಪರ್ವತ, ಸುಬ್ರಹ್ಮಣ್ಯ ಅನೇಕ ಪುಣ್ಯಸ್ಥಳಗಳನ್ನು ಸಂಚರಿಸಿ ಅವೈದಿಕ ಮತಗಳನ್ನು ಶಾಸ್ತ್ರೀಯವಾಗಿ ಖಂಡಿಸಿ ಅದ್ವೈತ ತತ್ವವನ್ನು ಬಿತ್ತರಿಸಿದಂತಹ ಪುಣ್ಯಾತ್ಮರು ಆದಿಗುರು ಶಂಕರ ಭಗವತ್ಪಾದರು. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಕೇವಲ 32 ವರ್ಷಗಳ ಒಂದು ಸಮಯದಲ್ಲಿ ಕಾಶ್ಮೀರದೊಳಗೆ ಸರ್ವಜ್ಞ ಪೀಠಾರೋಹಣ ಮಾಡಿದರು ಅಂಥೇಳಿಕಾರ ಮಾಧವ ಕೃತ ಶಂಕರ ವಿಜಯದಿಂದ ತಿಳಿದು ಬರ್ತೈತಿ. ಅಲ್ಲಿಂದ ಕೈಲಾಸ ಪರ್ವತದತ್ತ ಸಾಗಿ ಅಲ್ಲಿಯೇ ಭೌತಿಕ ಶರೀರವನ್ನು ತ್ಯಜಿಸಿದರು ಅಂಥೇಳಿಕಾರ ಶೃಂಗೇರಿ ಪೀಠಾನುಸಾರವಾದ ಗ್ರಂಥದಲ್ಲಿ ಉಲ್ಲೇಖ ಐತಂತ. ಕಾಶಿ ಲಕ್ಷ್ಮಣ ಶಾಸ್ತ್ರಿಗಳ ಗುರುವಂಶ ಕಾವ್ಯ ಆಚಾರ್ಯರ ತಿರೋಧಾನ ಕೈಲಾಸ ಪರ್ವತದಲ್ಲಿ ಆಯಿತು ಅನ್ನುವಂಥ ವಾದವನ್ನು ಪುಷ್ಟೀಕರಿಸ್ತೈತಿ ಅಂಥೇಳಿ ವಿಶೇಷವಾಗಿ ಹೇಳ್ತಾರೆ. ಮತ್ತು ಗುರುಗಳು ರಚಿಸಿದಂತಹ ಗ್ರಂಥಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸ್ತಾರಂತ. ಭಾಷ್ಯಗಳು, ಸ್ತೋತ್ರಗಳು ಮತ್ತು ಪ್ರಕರಣಗಳ ಗ್ರಂಥಗಳು ಅಂತೇಳ್ತಾರೆ. ಅಭ್ಯಾಸದೊಳಗೆ ಪ್ರಸ್ಥಾನತ್ರಯಿ ಭಾಷ್ಯ ಮತ್ತು ಇತರ ಗ್ರಂಥಗಳ ಭಾಷ್ಯ, ವೇದಾಂತದೊಳಗೆ 3 ಪ್ರಸ್ಥಾನಗಳು ಅಥವಾ ಮಾರ್ಗಗಳು, ಶ್ರುತಿ ಅಂದರೆ ಉಪನಿಷತ್ತುಗಳು, ಸ್ಮೃತಿ ಅಂದರೆ ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಈ 3 ಮಾರ್ಗಗಳ ದ್ವಾರ ಯಾತ್ರೆ ಮಾಡುವುದರಿಂದ ಆಧ್ಯಾತ್ಮಿಕ ಮಾರ್ಗದೊಳಗೆ ಜೀವಿ ಏನು ಮಾಡ್ತಾನಂದ್ರೆ ಬ್ರಹ್ಮನನ್ನು ಹೊಂದಿ ಸ್ವತಃ ಬ್ರಹ್ಮನ ಆಗತಾನ.
ಗುರುಗಳ ಪ್ರಸ್ಥಾನತ್ರಯ ಭಾಷ್ಯಗಳು ಅಂದರೆ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಮತ್ತು ಉಪನಿಷದ್ ಭಾಷ್ಯ ಪ್ರೌಢ ಕೃತಿಗಳೆನಿಸಿದಂಥ ಈ ಭಾಷ್ಯಗಳಲ್ಲಿ ಮಾಧುರ್ಯ, ಕೋಮಲತೆ ಮತ್ತು ಪ್ರಸನ್ನ ಶೈಲಿ ವ್ಯಕ್ತವಾಗ್ತೈತೆ ಅಂತ ಹೇಳ್ತಾರೆ. ಕಠಿಣವಾದಂಥ ದಾರ್ಶನಿಕ ವಿಷಯಗಳನ್ನು ಆಚಾರ್ಯರು ಸುಂದರವಾಗಿ ಮತ್ತು ಸರಳವಾಗಿ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ವಿವರಿಸಿದರು. ಬ್ರಹ್ಮಭಾಷ್ಯ ಭಾಷ್ಯದ ಒಂದು ಸೂತ್ರಗಳೊಳಗೆ ಆತ್ಮನ ಸ್ವರೂಪದ ವಿಚಾರವಿರೋದರಿಂದ ಇವುಗಳನ್ನು ಶಾರೀರಿಕ ಭಾಷ್ಯ ಅಂತಲೂ ಸಹಿತ ಕರೀತಾರಂತ. ಈ ಬ್ರಹ್ಮಸೂತ್ರ ಭಾಷ್ಯದ ಮುಂದೆ ಅದನ್ನು ಅನೇಕ ಜನ ಮಹಾತ್ಮರು ಸಹಿತ ಅದರಿಂದ ಸದುಪಯೋಗವನ್ನು ಪಡ್ಕೊಂಡ್ರು ಅಂತ ಹೇಳ್ತಾರೆ. ವಿಶೇಷವಾಗಿ ಹೇಳ್ತಾರೆ, ಧರ್ಮ ವಿಜಯವನ್ನು ಸಾಧಿಸ್ತಾರೆ, ಅನೇಕ ಲೀಲೆಗಳನ್ನು ಮಾಡ್ತಾರೆ. ಶೃಂಗೇರಿಗೆ ಬಂದಾಗ ಬಿಸಿಲು, ಆ ಬಿಸಿಲಿನೊಳಗೆ ಒಂದು ಹಾವು ಒಂದು ಗರ್ಭಧರಿಸಿದ ಕಪ್ಪಿಗೆ ತನ್ನ ಹೆಡೆ ಎತ್ತಿ ನೆರಳು ಮಾಡಿತ್ತು. ಅದನ್ನು ನೋಡಿದಂಥ ಜಗದ್ಗುರುಗಳು, ಇದು ಶಾಂತಿ ತುಂಬಿದಂಥ ಕ್ಷೇತ್ರ ಅಂಥೇಳಿ ಶಾಂತ ಸ್ವರೂಪಳಾದಂಥ ಶಾರದೆಯನ್ನು, ಶೃಂಗೇರಿಯಲ್ಲಿ ದಿವ್ಯ ಜ್ಯೋತಿಯಾಗಿರುವ, ತಿಂಗಳ ಬೆಳಕಂತೆ ಕಂಗೊಳಿಸುತ್ತಿರುವ, ಕಂಗಳಲ್ಲಿ ಕಾರುಣ್ಯ ಜಲದಿ ತುಂಬಿರುವ, ಶಂಕರಾಚಾರ್ಯರಿಗೆ ಒಲಿದು ಬಂದ ತಾಯಿ ಅಂತ ಹೇಳಿಕಾರ ಜಗನ್ಮಾತೆ ಶಾರದೆಯನ್ನು ಭಕ್ತರು ಗುಣಗಾನಗೈದರು. ಆ ಶಾರದಾಂಬೆಯನ್ನು ಸ್ಥಾಪನೆ ಮಾಡಿದರು ಗುರುಗಳು. ಕೊಡಚಾದ್ರಿ ಪರ್ವತದ ಮೇಲೆ ಸಣ್ಣ ಬಾಲಕರಿದ್ದಾಗ ಹೋಗ್ತಿದ್ರು. ಒಬ್ಬ ಗೃಹಸ್ಥ ಪತಿವ್ರತ ಸ್ತ್ರೀ ಎಲ್ಲಿ ಹೊಂಟೆಪ್ಪ ಅಂತ ಕೇಳ್ತಾಳೆ. ಕೊಡಚಾದ್ರಿ ಪರ್ವತವನ್ನು ತೋರಿಸಿ ಅಲ್ಲಿ ಹೊಂಟೇನಿ ಅಂತ ಹೇಳ್ತಾರೆ. ಬೇಡಪ್ಪ, ಇವತ್ತು ಅಮಾವಾಸ್ಯೆ, ಹೋಗಬೇಡ ಅನ್ನಲು. ಯಾಕಂತ ಕೇಳಿದರು. ಅಲ್ಲಿ ಜಗನ್ಮಾತೆ ರುದ್ರ ರೂಪವನ್ನು ಧರಿಸಿ ಸಂಚಾರ ಮಾಡ್ತಿರ್ತಾಳು. ಯಾರಕ್ಕಿ ಕಣ್ಣಿಗೆ ಬೀಳ್ತಾರೋ ಅವ್ರನ್ನ ತಿಂದು ಬಿಡ್ತಾಳೋ ಅಂತ ಹೇಳಿದಳಕ್ಕಿ. ಆವಾಗ ಬಾಲಕ ಜಗದ್ಗುರುಗಳು ವಿಚಾರ ಮಾಡಿದರು, ನಾವು ಏನು ತಿಂದರೂ ಸಹಿತ ನಮಗೆ ಸಮಾಧಾನ ಆಗವಲ್ತು ಸಾಮಾನ್ಯರು, ಅಂಥದ್ರೊಳಗೆ ಜಗದೀಶ್ವರಿ ನನ್ನನ್ನು ತಿಂತಾಳಂದ್ರೆ ನಾ ಎಷ್ಟು ಪುಣ್ಯಾತ್ಮ ಇರ್ಬೋದು ಅಂಥೇಳಿ ಧೈರ್ಯದಿಂದ ಹೆಜ್ಜೆ ಹಾಕಿ ಮುಂದೆ ಹೋದಂಥವರು ಆದಿಗುರು ಶಂಕರ ಭಗವತ್ಪಾದರು. ಕರೇನ ಜಗನ್ಮಾತೆ ಉಗ್ರ ರೂಪ ಧರಿಸಿದಾಳ, ನಿನ್ನನ್ನು ತಿಂದು ಬಿಡ್ತೇನೆ ಅಂತ ಹೇಳ್ತಾಳೆ. ಸಂತೋಷದಿಂದ ಆಕೆ ಮುಂದೆ ನಿಲ್ತಾಳೆ. ನನ್ನ ಉಗ್ರ ರೂಪಕ್ಕೆ ನಿನಗೆ ಹೆದರಿಕೆ ಬರಲಿಲ್ಲ ಅಂತ ಕೇಳ್ತಾಳೆ. ತಾಯಿ ಎಂದಾದರೂ ಮಕ್ಕಳನ್ನ ಹೆದರಿಸ್ತಾಳನ. ಕುಪುತ್ರೋ ಭವತಿ ಕುಮಾತಾನ ಭವತಿ ಅಂತಂದರು. ಕೆಟ್ಟ ಮಕ್ಕಳಿರಬಹುದೇವ, ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯ ಇಲ್ಲ. ನೀ ಹಂಗೆ ಏನು ಮಾಡ್ತೀನಿ ನನಗೆ ನೋಡ್ತಂದ್ರು. ಬಾಲಕನ ಒಂದು ಜ್ಞಾನವನ್ನು ನೋಡಿದಂಥ ಜಗನ್ಮಾತೆ, ನಿನಗೆ ಏನು ವರ ಬೇಕಪ್ಪ ಅಂತ ಕೇಳಿದಾಗ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪಳಾದಂಥ ತಾಯಿ, ನೀನು ಉಗ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಂತ ಹೇಳಿಕಾರ ಮೂಕಾಂಬಿಕೆಯನ್ನು ಬೇಡಿದಂಥ ಪುಣ್ಯಾತ್ಮರು ಆದಿಗುರು ಶಂಕರಾಚಾರ್ಯರು ಅಂದರೆ ತಪ್ಪಾಗಲಿಕ್ಕಿಲ್ಲಲ್ಲ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಳಿಯಾಚಲ ವಂಶ ಪಾವನಕರಿ ಕಾಶೀಪುರಾದೀಶ್ವರಿ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂಥೇಳಿಕಾರ ಅನ್ನಪೂರ್ಣೇಶ್ವರಿಯನ್ನು ಕುರಿತು ಎಷ್ಟು ಸುಂದರವಾದಂಥ ಸ್ತುತಿಯನ್ನು ಮಾಡಿದರು ಅಂತ ಸ್ತೋತ್ರಗಳನ್ನು ರಚಿಸಿದರು. ಶಿವನನ್ನು, ವಿಷ್ಣುವನ್ನು, ದೇವಿಯನ್ನು, ಗಣಪತಿಯನ್ನು, ಸೂರ್ಯನನ್ನು
ಆರಾಧನೆ ಮಾಡಿರಿ. ಅದ್ವೈತವನ್ನು ಬೋಧಿಸಿದರು. ಅದ್ವೈತದೊಳಗೆ ಅದಕ್ಕೆ ಅವಕಾಶ ಇಲ್ಲಂದರೂ ಸಹಿತ ನಿಮಗೆ ಯಾವ ಪ್ರಕಾರವಾಗಿ ದೇವರನ್ನು ನಂಬಕ್ಕಾಕೈತೋ ಆ ಪ್ರಕಾರವಾಗಿ ನಂಬಿ ಅಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿ ನೀವೇ ದೇವರಾಗಿ ಹೋಗ್ರಿ ಅಂತ ಹೇಳಿಕರೆ ಸರಳ ರಾಜಮಾರ್ಗವನ್ನು ತೋರಿಸಿದಂಥ ಅದ್ವೈತ ಸಾರ್ವಭೌಮ ಜಗದ್ಗುರು ಆದಿಗುರು ಶಂಕರ ಭಗವತ್ಪಾದರು ಕಟ್ಟಕಡೀಕ ಒಂದು ಮಾತು ಹೇಳಿದರು. ಏನಂತಂದ್ರೆ, ಮನೋರ್ಬುದ್ಧ್ಯಹಂಕಾರ ಚಿತ್ತಾನಿನಾದಂ ನ ಚ ಶ್ರೋತ್ರಜೂಹೇ ನ ಚಕ್ರಾನನೇತ್ರೇ ನ ಚ ಹ್ಯೋಮಭೂಮೀನ ತೇಜೋ ನ ವಾಯೋ ಚಿದಾನಂದರೂಪ ಶಿವೋಹಂ ಶಿವೋಹಂ. ನೀ ಏನದಿಯೋ ಹೇಳಕತ್ತಾರ. ನ ಚ ಪ್ರಾಣಸಂಜ್ಞೋ ನ ವೈ ಪಂಚವಾಯುರ್ಣವಾ ಸಪ್ತಧಾತುರ್ಣವಾ ಪಂಚಕೋಶಃ ನ ವಾಕ್ಪಾಣಿಪಾದಂ ನ ಚೋಪಸ್ತಪಾಯುಚ್ಛಿದಾನಂದರೂಪ ಶಿವೋಹಂ ಶಿವೋಹಂ. ನ ಮೇ ದ್ವೇಷರಾಗೋ ನ ಮೇ ಲೋಭಮೋಹೋ ಮಧೋ ನೈವ ಮೇ ನೈವ ಮಾತ್ಸರ್ಯಭಾವಃ. ಎಷ್ಟು ಚಂದ ಹೇಳಿದರು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ತೀರ್ಥೋ ನ ಮಂತ್ರಂ ನ ವೇದಾನ ಯಜ್ಞಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಚಿದಾನಂದರೂಪ ಶಿವೋಹಂ ಶಿವೋಹಂ. ನ ಮೃತ್ಯುರ್ನ ಶಂಖಾ ನ ಮೇ ಜಾತಿಭೇದಃ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದರೂಪ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನ ಚ ಸಂಗತಂ ನೈವ ಮುಕ್ತಿರ್ನ ಮೇ ಯಶ್ಚಿದಾನಂದರೂಪ ಶಿವೋಹಂ ಶಿವೋಹಂ. ನೀ ಆನಂದರೂಪನಿದ್ದೀಯೋ, ಜಗತ್ತಿನೊಳಗೆ ಕಣ್ಣಿಗೆ ಕಾಣಿಸುವಂಥದ್ದು ನೀ ಯಾವುದೂ ಅಲ್ಲೋ, ಪಂಚಮಹಾಭೂತಗಳ ನೀನಲ್ಲೋ. ಕಡೀಕ ನಿರ್ಣಯ ಕೊಟ್ಟರು ನೋಡ್ರಿ. ನೀನ ಬ್ರಹ್ಮನಿದ್ದೀಯೋ. ಎಲ್ಲಿ ದುಃಖ ಇಲ್ಲ, ಎಲ್ಲಿ ಪಾಪ ಪುಣ್ಯಗಳಿಲ್ಲ, ಎಲ್ಲಿ ಜನ್ಮ ಮರಣಗಳಿಲ್ಲ, ಎಲ್ಲಿ ಸುಖ ದುಃಖಗಳಿಲ್ಲ, ಎಲ್ಲಿ ಜಾತಿ ಭೇದಗಳಿಲ್ಲ, ಅಲ್ಲೇ ದೇವರದಾನ. ಅದ್ಯಾವುದೂ ನಿನಗೆ ಸಂಬಂಧ ಇಲ್ಲ, ಅದಕ್ಕೆ ನೀನೇ ದೇವರದಿ ಅಂತೇಳಿಕಾರ ಜಗತ್ತಿಗೆ ಸಾರಿ ಅಂತಹ ಜಗದ್ಗುರುವಿನ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.